ಈ ನಡುವೆ ಬಿಗ್ ಬಾಸ್ ನೋಡ್ತಿದ್ರೆ ಇದನ್ನ ನೋಡ್ಬೇಕಾ ನೋಡ್ಕೂಡ್ದಾ ಅನ್ಸುತ್ತೆ. ಅಷ್ಟು ಕೋಪ ಬರುತ್ತೆ. ಯಾಕಂದ್ರೆ ನಾನು ಬಿಗ್ ಬಾಸ್ ನೋಡ್ತಿದ್ದಿದ್ದೆ ಈ ರಕ್ಷಿತಾ ಏನ್ ಮಾತಾಡ್ತಾರೆ ಅದೆಲ್ಲ ನೋಡಕ್ ಒಂಥರ ಚೆನ್ನಾಗಿರೋದು. ಮತ್ತೆ ಗಿಲ್ಲಿ ಪಂಚ್ ಡೈಲಾಗ್‌ಗಳು ಹೊಡಿಯೋದು ಮತ್ತೆ ಜಗಳ ಆಡ್ತಿದ್ರಲ್ಲ ಅಶ್ವಿನಿ ಮತ್ತೆ ಗಿಲ್ಲಿ, ಅದು ತುಂಬಾ ಚೆನ್ನಾಗಿರೋದು. ಮತ್ತೆ ಗಿಲ್ಲಿ ಪಂಚ್ ಡೈಲಾಗ್ ಹೊಡಿಯೋನಲ್ಲ, ಅವಾಗವಾಗ ಒಂದೊಂದು ಡೈಲಾಗ್‌ಗಳು ಹೊಡಿಯೋನು. ಅದೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿರೋದು. ಮೊದ್ಲು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾನು ಓಹ್! ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆದ್ರೆ ಈ ನಡುವೆ ಬರ್ತಾ ಏನ್ ಬಿಗ್ ಬಾಸ್ ಹತ್ರ ಬಂತು, ಇನ್ನು ಫಿನಾಲೆ ಆಗೋಯ್ತು. ಇನ್ನು ಬಿಗ್ ಬಾಸ್ ಅವ್ರಿಗೂ ಏನು ಟಿ.ಆರ್.ಪಿ ಬೇಕಾಗಿಲ್ಲ, ಇನ್ನು ಫಿನಾಲೆ ಬಂದ್ಬಿಡುತ್ತಲ್ಲ. ಅದಕ್ಕೆ ಬಿಗ್ ಬಾಸ್ ಅವರು ಈ ನಡುವೆ ತುಂಬಾ ಕೇರ್‌ಲೆಸ್ ಮಾಡ್ತಾವ್ರೆ ಅನ್ಸುತ್ತೆ. ಯಾಕಂದ್ರೆ ಏನ್ ನಡೀತಿದೆ ಬಿಗ್ ಬಾಸಲ್ಲಿ? ಏನಂದ್ರೆ ಏನಿಲ್ಲ. ಸುಮ್ನೆ ಅದು ಏನೋ ಇವತ್ತೇನೋ ಕೊಟ್ಟಿದ್ದಾರೆ. ಅವ್ರಿಗಳ ಬಗ್ಗೆ ಇವಾಗ ಆ ಕಂಟೆಸ್ಟೆಂಟ್ ಇದಾರಲ್ವಾ ಅವ್ರಿಗಳ ಬಗ್ಗೆ ಮಾತಾಡೋದು. ಅದನ್ನ ನಾವು ನೋಡ್ಬೇಕಾ? ಇಲ್ಲಿ ಬಂದಿರೋದು ಅವ್ರ ವ್ಯಕ್ತಿತ್ವಗಳು ಹೆಂಗಿದೆ ಅವ್ರ ಪಾಡ್ಗೆ ಅವ್ರ್ನ ಬಿಟ್ಬಿಡ್ಬೇಕು. ಇವ್ರೇನೋ ಅದ್ರಲ್ಲಿ ಕೊಡ್ತಾರೆ ಟಾಸ್ಕು. ಎಂಥೋ ಟಾಸ್ಕ್ ಕೊಡ್ಬೇಕು, ನೋಡೋರ್ಗೆ ಇಷ್ಟ ಆಗ್ಬೇಕು ಆ ಥರ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಇವ್ರ ಬಗ್ಗೆ ನೀನ್ ಮಾತಾಡು, ಅವ್ರ ಬಗ್ಗೆ ನೀನ್ ಮಾತಾಡು. ಅದನ್ನ ನಾವೇನು ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಒಂದು 10 ನಿಮಿಷ ಮಾಡಿದ್ರೆ ಪರವಾಗಿಲ್ಲ. ಅದನ್ನೇ ಪೂರ್ತಿ ಒಂದು ಎಪಿಸೋಡ್ ಮಾಡ್ಬಿಡ್ತಾರೆ. ಅದರಲ್ಲೂ ನಂಗೆ ಈ ನಡುವೆ ಧನುಷ್ ನೋಡ್ತಾ ಇದ್ರೆ ಗಿಲ್ಲಿನಂತೂ ನೋಡಿ ತುಂಬಾ ಉರ್ಕೊಂತಾನೆ ಧನುಷ್. ನೋಡಿದ್ರೆ ಗೊತ್ತಾಗುತ್ತೆ. ಈಗ ಗಿಲ್ಲಿ ಯಾರ ಜೊತೆ ಆದ್ರೂ ಚೆನ್ನಾಗಿದ್ರೆ ಧನುಷು ಗಿಲ್ಲಿನೇ ನೋಡ್ಕೊಂಡಿರೋದು. ಧನುಷ್ ನಂಗೆ ಆ ಥರ ಅನಿಸ್ತಾ ಇರಲಿಲ್ಲ. ಯಾವಾಗ ಕಾವ್ಯಗೆ ಮತ್ತೆ ಗಿಲ್ಲಿಗೆ ತಂದಿಕ್ಕಿದ್ನಲ್ಲ, ಅಂದ್ರೆ ತಂದಿಕ್ಕಿ ಕಾವ್ಯ ಗಿಲ್ಲಿ ಹತ್ರ ಚೆನ್ನಾಗಿರೋದು ಅವ್ನಿಗೆ ಇಷ್ಟ ಇಲ್ಲ. ನೀವಿಬ್ರು ಕೈ ಹಿಡ್ಕೊಂಡು ಓಡಾಡ್ತೀರಾ ಅದೊಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ ಕಾವ್ಯಗೆ ಹೋಗಿ ಹೇಳ್ದ. ಕಾವ್ಯ ದೂರ ಆದ್ಲು. ಹಂಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕಾಗಿತ್ತು. ಅದನ್ನ ಧನುಷ್ ಕೈ ಹಿಡ್ಕೊಂಡು ಓಡಾಡೋದು, ತಮಾಷೆಗಳು ಮಾಡೋದು ಅವ್ನು ಸ್ಟಾರ್ಟ್ ಮಾಡ್ದ ಗಿಲ್ಲಿ ಥರ. ಅದೇ ಗಿಲ್ಲಿ ಇದ್ದಿದ್ರೆ ಅದು ಧನುಷ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಗಿಲ್ಲಿನ ದೂರ ಮಾಡಿ ಧನುಷ್ ಸ್ಟಾರ್ಟ್ ಮಾಡ್ದ. ಮೊನ್ನೆ ನಾಮಿನೇಷನ್‌ನಿಂದ ಒಬ್ಬೊಬ್ಬರೇ ಸೇವ್ ಮಾಡ್ಕೊಂಡ್ಬರ್ತಾರೆ. ಅದರಲ್ಲಿ ರಕ್ಷಿತಾ ಸ್ಟಾರ್ಟಿಂಗ್ ಬಂದ್ಲು. ರಕ್ಷಿತಾನ್ ನೋಡಿ ಧನುಷ್ ಓಡೋಗ್ತಾನೆ. ಆಮೇಲೆ ಮತ್ತೆ ಗಿಲ್ಲಿ ಬರ್ತಾನೆ. ಗಿಲ್ಲಿ ಬಂದಾಗ ಧನುಷ್ ಮಕ ನೋಡ್ಬೇಕಾಗಿತ್ತು. ಹೋಗೇ ಇಲ್ಲ, ಅಲ್ಲೇ ಕುತ್ಕೊಂಡಿದ್ದ. ಯಾಕನೋ ಬಂದ ಇವನು ಅನ್ಸ್ಬಿಟ್ಟಿತ್ತು ಅವ್ನ್ಗ. ತುಂಬಾ ವಿಚಾರಗಳು ಆ ಮನೇಲಿ ನಡೆಯುತ್ತೆ. ಆದ್ರೆ ನಮ್ಗೆ ಇದು ಎಡಿಟ್ ಮಾಡೋದು ಹಾಕೋದಲ್ವಾ, ಇದ್ರಲ್ಲಿ ಅಷ್ಟು ತೋರ್ಸಲ್ಲ. ಅದನ್ನೇನಿದ್ರು ನಾವು ಲೈವಲ್ಲಿ ನೋಡ್ಬೇಕು. ಲೈವಲ್ಲಿ ಎಷ್ಟು ವಿಷಯ ನಡೆಯುತ್ತೋ. ಇವ್ರು ಯಾಕೋ ಎಡಿಟಿಂಗೇ ಚೆನ್ನಾಗಿ ಮಾಡಿಸ್ತಾ ಇಲ್ಲ ಅನ್ಸುತ್ತೆ ಈ ನಡುವೆ ನಂಗೆ. ಬಿಗ್ ಬಾಸು ನಾನಂತೂ ವೋಟ್ ಮಾಡಿದ್ದೀನಿ. ಯಾರು ಗೆಲ್ತಾರೆ ಅಂತ ನಿಮ್ಗೆ ನಾನು ಅಪ್ಡೇಟ್ ಕೊಡ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.